ಹಲೋ ಎವ್ರಿವನ್, ವೆಲ್ಕಮ್ ಟು ಅವರ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ತುಂಬ ಸಿಂಪಲ್ಲಾಗಿ ಮತ್ತು ರೇಷ್ಮೆ ಸ್ಯಾರಿಗೆ ಸ್ವಲ್ಪ ಗ್ರ್ಯಾಂಡ್ ಲುಕ್ಕು ಕೊಡೋ ಅಂತಹ ಬ್ರೈಡಲ್ ಸ್ಯಾರಿ ಕುಚ್ಚನ್ನ ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಈಸಿ ಮೆಥಡಲ್ಲಿ ಮಾಡ್ಕೋಬೋದು. ಹೊಸದಾಗಿ ಕಲಿತಾ ಇರೋರು ಕೂಡ ಆರಾಮಾಗಿ ಕುಚ್ಚನ್ನ ಹಾಕೋಬೋದು. ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೆಳಗಡೆ ಕಾಣ್ತಾ ಇರೋವಂಥ ಬೆಲ್ ಐಕನ್ನ ಟಚ್ ಮಾಡಿ, ಅದರಲ್ಲಿ ಆಲ್ ಅಂತ ಇರುತ್ತೆ, ಅದನ್ನು ಟಚ್ ಮಾಡಿ. ಹಾಗೆ ನನ್ನ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಕೊಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ ಫ್ರೆಂಡ್ಸ್. ಓಕೆ, ಬನ್ನಿ ಇವಾಗ ಕುಚ್ಚನ್ನ ಯಾವ ರೀತಿ ಹಾಕೋಬೇಕು ಅಂತ ಹೇಳ್ಕೊಡ್ತಾ ಇದ್ದೀನಿ. ಫಸ್ಟು ನೋಡಿ, ಇಲ್ಲಿ ನಾನು ಕಾಂಟ್ರಾಸ್ಟಲ್ಲಿ 2 ಕಲರ್ ದಾರನ ತೊಗೊಂಡು ಒಂದೊಂದು ಕಲರ್ಸು ಈ ರೀತಿ 6 ಎಳೆ ದಾರನ ಸುತ್ಕೊತಾ ಇದ್ದೀನಿ. 6 ಎಳೆ ದಾರನ ತೊಗೊಂಡು ನೀವು ಸೂಜಿಗೆ ಪೋಣಿಸಿಟ್ಕೊಳ್ಳಿ. ನೋಡಿ, ಈ ಥರ ನಾನು 2 ಕಲರ್ನು ಕಾಂಟ್ರಾಸ್ಟಲ್ಲಿ 6 ಎಳೆ ದಾರ ತಗೊಂಡು ಅದರಲ್ಲಿ ಡಬಲ್ ಫೋಲ್ಡಿಂಗಲ್ಲಿ ಪೋಣಿಸ್ಕೊಂಡಿದ್ದೀನಿ. ಇಲ್ಲಿ ಒಟ್ಟಿಗೆ ಒಂದು ಲೈನ್ಗೆ ನಮಗೆ 12 ಎಳೆ ದಾರ ಬರುತ್ತೆ. ಇವಾಗ ನಾವು ಸ್ಯಾರಿಗೆ ಹೊಸದಾಗಿ ಕುಚ್ಚು ಕಟ್ತಾ ಇರೋರು ಮಾರ್ಕ್ನ ಮಾಡ್ಕೊಳ್ಳಿ, ನಿಮಗೆ ಎಷ್ಟೆಷ್ಟು ಇಂಚ್ಗೆ ಕುಚ್ಚಬೇಕು ಅಂತ. ನಾನಿಲ್ಲಿ ಒಂದೊಂದು ಇಂಚ್ಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಈ ಒಂದೊಂದು ಇಂಚ್ಗೆ ಪೂರ್ತಿ ಸ್ಯಾರಿ ನಿಮಗೆ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲ ಗೊತ್ತಾಗುತ್ತೆ ಅಂದರೆ ಹಾಗೆ ಕೂಡ ಕಂಟಿನ್ಯೂ ಮಾಡ್ಕೊಂಡು ಹೋಗಿ. ಈಗ ಮಾರ್ಕ್ ಆದಮೇಲೆ ಈ ಥರ ಪೋಣಿಸ್ಕೊಂಡು ಸ್ಯಾರಿಗೆ ನೋಡಿ ಒಂದಿಷ್ಟು ಉದ್ದ ತಗೊಳ್ಳಿ. ಇಷ್ಟು ತಗೊಂಡು ಗಂಟು ಹಾಕೊಳ್ಳೋಣ. ಫಸ್ಟು ಈಗ ಕಟ್ ಮಾಡ್ಕೊತಾ ಇದ್ದೀನಿ. ಈ ಫಸ್ಟು ದಾರನ ಗಂಟು ಹಾಕೊಂಡ್ವಲ್ಲ, ಇದೇ ರೀತಿ ಸ್ಯಾರಿ ಪೂರ್ತಿ ಗಂಟುಗಳನ್ನ ಹಾಕ್ಕೊಂಡು ಬನ್ನಿ ಕಾಂಟ್ರಾಸ್ಟಲ್ಲಿ. ಫಸ್ಟ್ ಈ ಕಲರು, ನೆಕ್ಸ್ಟ್ ಗ್ರೀನ್ ಕಲರು, ಮತ್ತು ಮೆರೂನು, ಆ ರೀತಿ ಹಾಕ್ಕೊಳ್ತಾ ಪೂರ್ತಿ ಸ್ಯಾರಿ ಫಿನಿಶ್ ಮಾಡ್ಕೊಳ್ಳಿ. ಇವಾಗ ಈ ದಾರದಲ್ಲಿ ಅರ್ಧರ್ಧ ಭಾಗನ ತಗೊಂಡು ಒಂದೊಂದು ಗಂಟನ್ನ ನೋಡಿ ಈ ಥರ ಸಮವಾಗಿ ಇಟ್ಕೊಂಡು ಈ ರೀತಿ ಗಂಟು ಹಾಕ್ಕೊಳ್ಳಿ. ಇದೇ ರೀತಿ ಪೂರ್ತಿ ಸ್ಯಾರಿ ಎರಡೂ ಕಡೆಯಿಂದ ಅರ್ಧರ್ಧ, ಅಂದರೆ ಆ ಕಲರ್ ಒಂದು, ಈ ಕಲರಲ್ಲಿ ಅರ್ಧ ಪೀಸ್ ಥ್ರೆಡ್ನ ತೊಗೊಂಡು ಪೂರ್ತಿ ಸ್ಯಾರಿ ಸೆಕೆಂಡ್ ಗಂಟನ್ನ ಹಾಕ್ಕೊಳ್ಳಿ. ಇವಾಗ ನಾವು ನೆಕ್ಸ್ಟ್ ಗಂಟುಗಳನ್ನ ಹಾಕ್ಕೊಳ್ಳೋಣ. ಈ ಕಾಂಟ್ರಾಸ್ಟ್ ಕಲರ್ ಇದೆಯಲ್ಲ, ಅದು ಸಪ್ರೇಟೇ ಎತ್ಕೊಂಡು ಕಟ್ಕೊಳ್ಳಿ. ಅಂದರೆ ಮೆರೂನ್ಗೆ ಮೆರೂನ್ ಬರೋ ಥರ, ಗ್ರೀನ್ಗೆ ಗ್ರೀನ್ ಬರೋ ಥರ. ಇವಾಗ ಇದು ಸ್ಟಾರ್ಟಿಂಗ್ ಅಲ್ವಾ, ಸೊ ಇದಕ್ಕೆ ಈ ಥರ ಕಾಣಿಸುತ್ತೆ. ನೆಕ್ಸ್ಟು ಗ್ರೀನು. 2 ಗಂಟುಗಳನ್ನ ಕರೆಕ್ಟಾಗಿ ಸೆಂಟರ್ಗೆ ಇಟ್ಕೊಂಡು ಒಂದೇ ಸಮಾನವಾಗಿ ಇಟ್ಕೊಂಡು ಕಟ್ಕೊಳ್ಳಿ. ಇವಾಗ ನೀಟಾಗಿ ಬರುತ್ತೆ ಡಿಸೈನು. ಇವಾಗ ಮೆರೂನೇ ತಗೊಳ್ಳಿ. ಸ್ವಲ್ಪ ಟೈಮ್ ಜಾಸ್ತಿ ಆಗ್ಬೋದು, ಆದರೆ ಫಿನಿಶಿಂಗ್ ಆದಮೇಲೆ ಇದು ಡಿಸೈನು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದೇ ಥರ ನಾವು ಪೂರ್ತಿ ಸ್ಯಾರಿ ಸೇಮ್ ಕಲರ್ ಥ್ರೆಡ್ನ ತಗೊಂಡು, ಅಂದರೆ ನೀವು ಗ್ರೀನ್ಗೆ ಗ್ರೀನ್ ತಗೊಳ್ಳಿ, ಮೆರೂನ್ಗೆ ಮೆರೂನ್ ತಗೊಳ್ಳಿ.
ನೋಡಿ ಇದೇ ಥರ ಪೂರ್ತಿ ಸ್ಯಾರಿ ಕಟ್ಕೊಂಡು ಬನ್ನಿ. ನೋಡಿ ಈ ಥರ ಸೆಕೆಂಡ್ ಗಂಟು ಹಾಕ್ಕೊಂಡಿದ್ದೀನಿ. ಇವಾಗ ನಾವು ಲಾಸ್ಟ್ ಗಂಟು ಹಾಕ್ಕೊಳ್ಳೋಣ. ಇವಾಗ ಲಾಸ್ಟಲ್ಲಿ ಕಾಂಟ್ರಾಸ್ಟಲ್ಲೇ ಬರುತ್ತೆ, ಒಂದು ಮೆರೂನು ಒಂದು ಗ್ರೀನ್ ಆ ಥರ. ಈ ಥರ 1-2 ಮೇಲೆ ಉಳ್ಕೊಂಡ್ರೆ ಕಟ್ ಮಾಡಿಬಿಡಿ, ಏಕೆಂದರೆ ಗಂಟನ್ನ ಮತ್ತೆ ಬಿಚ್ಚಿ ಕಟ್ಟೋದಕ್ಕೆ ಕಷ್ಟ ಆಗುತ್ತೆ. ಇದೇ ಥರ ಪೂರ್ತಿ ಸ್ಯಾರಿನ ಕಟ್ಕೊಳ್ತೀನಿ. ಪೂರ್ತಿ ಗಂಟುಗಳನ್ನ ಕಟ್ಕೊಂಡ್ಮೇಲೆ ನೋಡಿ ಈ ಥರ ನಾನು 100 ಎಳೆ ದಾರನ ತೊಗೊಂಡಿದ್ದೀನಿ. ಇವಾಗ ಈ ಲಾಸ್ಟ್ ಗಂಟು ಇದೆಯಲ್ಲ ಅದರೊಳಗಡೆಗೆ ನಾವು ಕುಚ್ಚುಗಳನ್ನ ಕಟ್ಕೊಳ್ಳೋಣ. ನಾನಿಲ್ಲಿ ಸ್ಯಾರಿ ಪೂರ್ತಿ ಗ್ರೀನ್ ಕಲರ್ ಇರೋದ್ರಿಂದ ಈ ಗ್ರೀನ್ ಕಲರಲ್ಲೇ ಕಟ್ತಾ ಇದ್ದೀನಿ. ಕೆಲವರು ಸೂಜಿನಲ್ಲಿ ಈ ಥರ ಗಂಟು ಹಾಕ್ತಾರೆ, ನನಗೆ ಸೂಜಿಗಿನ್ನ ಇದೇ ಕಂಫರ್ಟಬಲ್ ಅನಿಸುತ್ತೆ. ಸೊ ನಾನು ಈ ರೀತಿಯೇ ಗಂಟುಗಳನ್ನ ಹಾಕ್ಕೊಳ್ಳೋದು ಕುಚ್ಚಿಗೆ. ನಿಮಗೆ ಯಾವ ರೀತಿ ಈಸಿ ಅನಿಸುತ್ತೆ ಅದು ಆ ಥರ ಮಾಡ್ಕೊಳ್ಳಿ. ಸೂಜಿಲಾದರೆ ಸೂಜಿ, ಕೈಯಲ್ಲಾದರೆ ಕೈಯಲ್ಲಿ ಮಾಡ್ಕೊಳ್ಳಿ. ನಿಮಗೆ ಎಷ್ಟು ಲೆಂತ್ ಬೇಕು ಅಷ್ಟಕ್ಕೆ. ನೋಡಿ ಫುಲ್ಲು ಕುಚ್ಚುಗಳನ್ನ ಕಟ್ಕೊಂಡಾದ್ಮೇಲೆ ನಮಗೆ ಈ ರೀತಿ ಫಿನಿಶಿಂಗ್ ಬಂದಿದೆ ಸ್ಯಾರಿ. ತುಂಬ ಬ್ಯೂಟಿಫುಲ್ಲಾಗಿ ತುಂಬಾ ಚೆನ್ನಾಗಿ ಡಿಸೈನ್ ಬಂದಿದೆ. ಇದೇ ಥರ ಚಿಕ್ಕ ಚಿಕ್ಕದಾಗಿ ನೀವು ಗಂಟುಗಳನ್ನ ಹಾಕ್ಕೊಂಡು ಕುಚ್ಚನ್ನ ಕಟ್ಟಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಕೊಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.